ನಾಡಿನ ಸಮಸ್ತ ಜನತೆಗೆ ಇವತ್ತು ಶ್ರೀಕೃಷ್ಣ ಅಷ್ಟಮಿ ಶುಭಾಶಯಗಳು. ಎಲ್ಲ ರೀತಿಯಲ್ಲಿ ಈ ವರ್ಷ ಆ ದೇವರ ಕೃಪೆ ರೈತರ ಮೇಲೆ ಜನರ ಮೇಲೆ ಯಾವತ್ತೂ ಸದಾ ಇರಲಿ ಎಂದು ಈ ಕೃಷ್ಣ ಜನ್ಮಾಷ್ಟಮಿ ದಿವಸದ ಪ್ರಯುಕ್ತ ಇಡೀ ನಾಡಿನ ನಿತ್ಯ ಒಳ್ಳೆಯ ಮಳೆ ಆಗಬೇಕು, ರೈತರಿಗೆ ಒಳ್ಳೆ ಬೆಳೆ ಬರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಬುದ್ಧಿಹೀರ್ಬಲಂ ಶಿವಧೀರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಗೋಪಾಲಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಲೀಲೋತ್ಸವ ಈ ಒಂದು ಸಂವತ್ಸರದಲ್ಲಿ ವಿಶೇಷವಾಗಿ ಸಂವತ್ಸರಕ್ಕೆ ಬರತಕ್ಕಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಲೀಲೋತ್ಸವ ಜಗತ್ತಿಗೆ ಭಗವಂತ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಅವತಾರ ಎತ್ತಿದಂತಹ ದಿನ. ಇಂತಹ ವಿಶೇಷ ಸಂದರ್ಭದಲ್ಲಿ ಸನಾತನ ಧರ್ಮದ ರೂಪದಲ್ಲಿ ನಾವು ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಂಥದ್ದು ಲೋಕರೂಢಿಯಾಗಿರುತ್ತೆ. ಬಳ್ಳಾರಿ ನಮ್ಮ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣ ಪ್ರತಿಷ್ಠಾಪನೆಯಾಗಿ 26 ವರ್ಷಗಳು ಪ್ರಾರಂಭ ಆಗಿದೆ, 26ನೇ ಸಂವತ್ಸರ ಪ್ರಾರಂಭವಾಗಿದೆ. ಸೊ ಈ ಪ್ರತಿ ವರ್ಷವೂ ಇಲ್ಲಿ ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯಂದು ಬೆಳಿಗ್ಗೆ ಅಲಂಕಾರ ಪೂಜೆ, ಮಹಾಮಂಗಳಾರತಿ, ಹಾಗೆಯೇ ಸಂಧ್ಯಾಕಾಲದಲ್ಲಿ 11:30 ರಾತ್ರಿ ಸಮಯದಲ್ಲಿ 11:30 ಗಂಟೆಗೆ ಮಹಾಮಂಗಳಾರತಿ, 12 ಗಂಟೆ 9 ನಿಮಿಷಕ್ಕೆ ಇವತ್ತಿನ ದಿವಸದಲ್ಲಿ ರಾತ್ರಿ ಸಾಮೂಹಿಕ ಅರ್ಘ್ಯ ಪ್ರದಾನ. ಕೃಷ್ಣ ಜನನ ತಾಳುವಂತಹ ಸಂದರ್ಭದಲ್ಲಿ ಚಂದ್ರೋದಯಕ್ಕೆ ಸರಿಯಾಗಿ ಅರ್ಘ್ಯ ಪ್ರದಾನವನ್ನು ಮಾಡುವಂತಹ ಒಂದು ಸೇವೆಯನ್ನು ಇಟ್ಕೊಂಡಿದ್ದೀವಿ. ಸಮಸ್ತ ಭಕ್ತಾದಿಗಳು ಅದರಲ್ಲಿ ಪಾಲ್ಗೊಳ್ಳಬಹುದು. ಹಾಗೆಯೇ ನಾಳೆ ಲೀಲೋತ್ಸವ ಅಂದರೆ ಕೃಷ್ಣ ಹುಟ್ಟಿದ ನಂತರ ಅವನ ಲೀಲೋತ್ಸವವನ್ನು ಆಚರಣೆ ಮಾಡುವಂಥದ್ದು ಲೋಕರೂಢಿಯಾಗಿರೋದ್ರಿಂದ ನಾಳೆಯ ದಿವಸದಲ್ಲಿ ಬೆಳಿಗ್ಗೆ ಅವನಿಗೆ ಪ್ರೀತಿಯಾದಂತಹ ನವನೀತ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಇಲ್ಲಿ ನಮ್ಮ ಶ್ರೀಮಠದಲ್ಲಿ ಮಕ್ಕಳ ಚಿಣ್ಣರಿಗೋಸ್ಕರ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಅನಂತರ 6 ಗಂಟೆಗೆ ದೇವರ ಮಹಾರಥೋತ್ಸವವನ್ನು ಕೃಷ್ಣ ಮಠದಿಂದ ದುರ್ಗಮ್ಮ ಗುಡಿ ಸರ್ಕಲ್ವರೆಗೆ ನಾವು ರಥೋತ್ಸವವನ್ನು ಆಚರಣೆ ಮಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆ ಇವತ್ತಿನ ದಿವಸದಲ್ಲಿ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆವರೆಗೆ ಭಜನಾ ಮಂಡಳಿಗಳಿಂದ ಬೇರೆ ಬೇರೆ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೆಯೇ ಈ ಸಂವತ್ಸರದಲ್ಲಿ ಜಗತ್ತಿನೆಲ್ಲೆಡೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣತಕ್ಕಂತಹ ಒಂದು ಅವಕಾಶವನ್ನು ಭಗವಂತ ನಮಗೆ ಅನುಗ್ರಹಿಸಿಕೊಡಬೇಕು. ಯಾಕಂದರೆ ಜಗತ್ತಿನ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಗಲಾಟೆಗಳು, ಯುದ್ಧಗಳು, ಇಂತಹದ್ದೆಲ್ಲ ಮಾನವ ಜೀವನಕ್ಕೆ, ಮಾನವ ಸಂಕುಲಕ್ಕೆ ಮಾರಕವಾಗಿರತಕ್ಕಂತಹ ರೀತಿಯಲ್ಲಿ ಆಗತಕ್ಕಂತಹ ಈ ಒಂದು ಎಲ್ಲ ಘಟನೆಗಳೆಲ್ಲ ಪರಿಹಾರ ಆಗುವಂಥ ನಿಟ್ಟಿನಲ್ಲಿ ಭಗವಂತ ಸದ್ಬುದ್ಧಿಯನ್ನು ಕೊಟ್ಟು ಈ ಜಗತ್ತಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನೆಲೆಸುವಂತಹ ರೀತಿಯಲ್ಲಿ ಅನುಗ್ರಹಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಕೃಷ್ಣದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಜನ್ಮಾಷ್ಟಮಿ ಅಂದರೆ ಹೇಗೆ ಆಚರಿಸಬೇಕು ಸ್ವಾಮಿ? ಮನೆಯಲ್ಲಿ ಆಚರಿಸ್ತಾರೆ. ವಿಶೇಷವಾಗಿ ಇದನ್ನು
ಗ್ರಹಗಳಲ್ಲಿ ನಾವು ಪ್ರತಿಯೊಬ್ಬ ಭಕ್ತರು ಸಹ ಮನೆಯಲ್ಲಿ ಇಡೀ ದಿನ ಉಪವಾಸ ಇದ್ದು ಸಂಧ್ಯಾ ಕಾಲದಲ್ಲಿ ಕೃಷ್ಣನಿಗೆ ಪ್ರೀತಿಯಾಗಿರತಕ್ಕಂತಹ ಲಡ್ಡು, ಚಕ್ಕುಲಿ ಇದನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತದನಂತರವಾಗಿ ಅರ್ಘ್ಯ ಪ್ರದಾನವನ್ನು ಕೊಟ್ಟು ಶ್ರೀಕೃಷ್ಣ ಅವತಾರ ತಾಳ್ತಾ ಇದ್ದಾನೆ, ಇವತ್ತು ಹುಟ್ಟುತ್ತಾ ಇದ್ದಾನೆ ಅಂತನ್ನೋ ಚಿಂತನೆಯನ್ನು ಇಟ್ಟುಕೊಂಡು ಆ ಸತ್ಕರವನ್ನು ಮಾಡಿ ಆಚರಣೆ ಮಾಡಬೇಕು. ಒಂದು ವೇಳೆ ತೀರಾ ಬಾಲ ವೃದ್ಧ ರೋಗಿಗಳಿಗೆ ಉಪವಾಸ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಥಾಶಕ್ತಿ ಫಲಹಾರಾದಿಗಳನ್ನಾದರೂ ಮಾಡಿ ಈ ಒಂದು ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡೋದು ಸಂಪ್ರದಾಯ ಅಂತನ್ನೋದು ನನ್ನ ಕಳಕಳಿ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸಬೇಕು ಅಂಥೇಳಿ ಕೇಳ್ತಾ ಇದ್ದೆ. ನಾನು ಕೃಷ್ಣ ಮಠದ ಮ್ಯಾನೇಜರಾಗಿ ಕೆ ನಾಗರಾಜ್ ಭಟ್ ಅಂಥೇಳಿ ಸಂಸ್ಥೆಯನ್ನು 25 ವರ್ಷದಿಂದ ನಿರ್ವಹಿಸ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.